ಇಡಿ ಅಧಿಕಾರಿ ಕೇಳಿದೆ, ನೋಡ್ರಪ್ಪ, ನಂದೇನಾದ್ರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ರು ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ, ಅಫಿಡವಿಟ್ ಈಗಲೇ ಬಂದು ಸೈನ್ ಹಾಕೊಂಡು ತಗೊಂಡೋಗಿ ಅಂತ ಹೇಳಿದ್ದೀನಿ. ನನ್ನ ಮೇಲೆ ಇಡಿ ಅವರು ಸರ್ಚ್ ಮಾಡ್ತಾರೆ, ರೈಡ್ ಮಾಡ್ತಾರೆ. ಕಾರಣ ಈ ಎಲೆಕ್ಷನ್ ಪಿಟೀಸ್ ಅಲ್ಲಿ ನನ್ನಲ್ಲಿ ಸ್ವತಂತ್ರ ಅಭ್ಯರ್ಥಿ ಸುಬ್ಬಾರೆಡ್ಡಿ ಅವ್ರದ್ದು ಫಾರಿನ್ನಲ್ಲೆಲ್ಲ ಪ್ರಾಪರ್ಟೀಸ್ ಇದೆ, ಅದಕ್ಕೆ ಅವರ ಅಫಿಡವಿಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕ್ತಾರೆ. ಅದರ ಬೇಸ್ನಲ್ಲಿ ಇಡಿ ಅವರು ನಿನ್ನೆ ಬಂದು ನಮ್ಮನ್ನೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವುದೆಲ್ಲ ಬಗ್ಗೆ ನನ್ನ ಮೇಲೆ ಚರ್ಚೆ ಮಾಡ್ತಾರೆ, ತನಿಖೆ ಮಾಡ್ತಾರೆ. ನನ್ನನ್ನು ಕೆಲವು ಪ್ರಶ್ನೆ ಕೇಳಿದ್ರು. ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ ಅಂತ ಕೇಳ್ತಾರೆ. ಅದು ನನಗೊಂದು ತಿಂಗಳಿಂದಗಡೆ ನಮ್ಮ ಸ್ನೇಹಿತರ ಮುಖಾಂತರ ನನಗೊಂದು ವಾಟ್ಸಪ್ ಅಲ್ಲಿ ಬರುತ್ತೆ. ಯಾರೋ ವೀರಸ್ವಾಮಿ ರಂಗಸ್ವಾಮಿ ಅನ್ನೋರು ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ, ನನ್ನ ಮೇಲೆ ಆಸ್ತಿ ಇದ್ದಂಗೆ, ನನ್ನಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ನಾನು ಆವತ್ತೇ ಸೈಬರ್ ಕ್ರೈಮ್ಗೆ ಹೋಗಿ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ, ಈ ತರ ಫೇಕ್ ಡಾಕ್ಯುಮೆಂಟ್ ಆಗಿದೆ ಅಂದ್ರೆ. ಆದ್ರೆ ಅವರು ನಿರ್ದಿಷ್ಟವಾದ ವ್ಯಕ್ತಿ ಇಲ್ದಿರ ಎಫ್ಐಆರ್ ಮಾಡಕ್ಕಾಗಲ್ಲ ಅಂತ ನಮ್ಮನ್ನು ವಾಪಸ್ ಕಳಿಸಿರುವಂತ ಫೋಟೋಸು ನಮ್ಮಲ್ಲಿದೆ. ಆದ್ರೆ ವಿನಾಕಾರಣ ಅಂದ್ರೆ ನಂದು ಸರಿಯಾಗಿ ಅವರು ಅದರ ಬಗ್ಗೆ ಸತ್ಯತೆ ತಿಳ್ಕೊಳ್ದಿರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ, ಅದು ನಾನಂತೂ ಒಂದು ಕ್ಲಿಯರ್ ಇದ್ದೀನಿ. ಕೆಲವರು ಬೇರೆಯವರು ಏನಾದರೂ ಮಾತನಾಡಬಹುದು, ಕೆಲವರು ಹೇಳ್ತಾರೆ ಇದು ರಾಜಕೀಯ ದುರುದ್ದೇಶ. ನಾನು ರಾಜಕೀಯ ದುರುದ್ದೇಶ ಅಂತ ಮಾತಾಡಕ್ ಹೋಗಲ್ಲ. ನನಗೊಂದು ನಂಬಿಕೆ ಇದೆ, ನಾನಂತೂ ರಾಜಕೀಯದಲ್ಲಿರಲಿ ನನ್ನ ಜೀವನದಲ್ಲಿರಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಯಾವುದೇ ಒಂದು ಆಸೆ ಪಡೆದಿರ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಯಾವತ್ತೂ ಸರ್ಕಾರಕ್ಕೆ ಮೋಸ ಮಾಡುವಂತ ಕೆಲಸ ಆಗಲಿ, ಬೇರೆ ಯಾವುದೇ ಅಂತ ಅದು ನಮ್ಮ ಸರ್ಕಾರಕ್ಕೆ ಸುಳ್ಳು ಒಂದು ಪ್ರಮಾಣ ಪತ್ರ ಕೊಡೋದಾಗ ನಾನು ಮಾಡಿಲ್ಲ. ಇವತ್ತು ತಮ್ಮ ಮಾಧ್ಯಮ ಹೇಳ್ತಾ ಇದ್ದೀನಿ, ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ನಾನು ಅಲ್ಲಿಗೂ ನಿನ್ನೆ ನಮ್ಮ ಇಡಿ ಅಧಿಕಾರಿ ಕೇಳಿದೆ, ನೋಡ್ರಪ್ಪ, ನಂದೇನಾದ್ರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ರು ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ, ಅಫಿಡವಿಟ್ ಈಗಲೇ ಬಂದು ಸೈನ್ ಹಾಕೊಂಡು ತಗೊಂಡೋಗಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅವರು 14ನೇ ತಾರೀಕು ಬನ್ನಿ ವಿಚಾರಣೆಗೆ ಅಂತ ಕರೆದಿದ್ದಾರೆ ಇಡಿ ಅವರು. ನಾನು 14ನೇ ತಾರೀಕು ಇಡಿ ವಿಚಾರಣೆಗೆ ಹೋಗ್ತಾ ಇದ್ದೀನಪ್ಪ.